ಓಕೆ, ಹಲೋ ಗಾಯ್ಸ್, ಹವರ್ ಯು. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಟೈಮ್ ಬಂದು ಇವಾಗ 12:15 ಸೊ ಇವಾಗ ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಇವತ್ತು ಏನಪ್ಪ ಲಾಗ್ನ ಶುರು ಮಾಡಿರೋದು ಅಂದರೆ, ಇವತ್ತು ಊರಿಗೆ ಹೊರಟಿದ್ದೀವಿ, ಯಜಮಾನ್ರ ಊರಿಗೆ. ಸೊ ಯಜಮಾನ್ರು ಆಲ್ರೆಡಿ ಹೋಗಿದ್ದಾರೆ, ಬೆಳಗ್ಗೆ 5:30ಗೆ ಹೋಗಿದ್ದಾರೆ. ಸೊ ನಾನು ಇವಾಗ ಹೋಗಬೇಕು. ನನ್ನ ಮಗಳಿಗೆ ಸ್ಕೂಲ್ ಇತ್ತು, ಸೊ ಹಂಗಾಗಿ 3 ಡೇಸ್ ಸ್ಕೂಲ್ ರಜಾ ಆಗುತ್ತೆ ಅಂತ 2 ಡೇಸ್ ಲೀವ್ ಹಾಕೋ ಥರ ಇವತ್ತು ಸ್ಕೂಲಿಗೆ ಕಳಿಸಿ ಮಧ್ಯಾಹ್ನ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಗೈಸ್, ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದೇ ಲೈಕ್ ಮಾಡಿ ಅಂತ ಹೇಳ್ತಾ ಹೊರಡೋಣ. ಇವಾಗ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಬರ್ಬೇಕು, ಅವಳನ್ನ ಕರ್ಕೊಂಡು ಬಂದು ಆಮೇಲೆ ಹೊರಡಬೇಕು. ಸೊ ಹೊರಟ ಮೇಲೆ ಸಿಗ್ತೀನಿ ಗೈಸ್. ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಬಟ್ಟೆ ಕೂಡ ಚೇಂಜ್ ಮಾಡಿಸಿ ಅವಳಿಗೆ ಊಟ ಕೂಡ ಮುಗಿಸಿ ಆಮೇಲೆ ಅಲ್ಲಿಂದ ಹೊರಟ್ವಿ. ಆಲ್ಮೋಸ್ಟ್ ನಾವು ಕನಕಪುರ ರೀಚ್ ಆಗೋ ಅಷ್ಟರಲ್ಲಿ 3:30 ಆಗಿತ್ತು. ಸೊ ಬಸ್ಸಿಂದ ಬಂದಿರಲಿಲ್ಲ ನಮ್ಮೂರಿಗೆ ಹೋಗುವಂಥ ಬಸ್ಸು. ಸೊ ಹಾಗಾಗಿ ವೇಟ್ ಮಾಡಬೇಕಿತ್ತು. ಸೊ 2 ಅವರ್ ಕಾದ್ಮೇಲೆ ಅಲ್ಲಿಗೆ ಬಸ್ ಬಂದಿದ್ದು. ಸೊ ಅದಾದಮೇಲೆ ಬಸ್ ಹತ್ಕೊಂಡು ಸೀಟ್ ಇಟ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ನಾವು ಊರು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 6:30ನೇ ಆಗಿತ್ತು. ತುಂಬ ಕತ್ಲೆ ಥರ ಕೂಡ ಕಾಣಿಸ್ತಿತ್ತು. ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ತುಂಬ ಕತ್ಲೆ ಆಗಿತ್ತು. 6:30 ಅಂದರೆ ಕತ್ಲೆನೇ ಆಗಿರುತ್ತೆ ಅಲ್ವಾ. ಸೊ ಅದಾದಮೇಲೆ ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಕೂಡ ಮಾಡಿ ಮಲ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ವಿಡಿಯೋ. ಬೆಳಿಗ್ಗೆ ತಿಂಡಿಗೆ ಪಲಾವ್ ಕೂಡ ರೆಡಿ ಮಾಡಿದ್ವಿ. ಸೊ ಎಲ್ಲರದು ತಿಂಡಿ ಕೂಡ ಆಯಿತು. ನಾವು ಕೂಡ ತಿಂಡಿ ಮಾಡಿಕೊಂಡು ಎಲ್ಲರಿಗೂ ತಿಂಡಿ ಕೊಟ್ಟಿದ್ದಾದಮೇಲೆ ಸ್ನಾನ ಮಾಡಿಕೊಂಡು ಎಲ್ಲರೂ ರೆಡಿ ಆಗಿದ್ವಿ. ಸೊ ಮಕ್ಕಳು ಕೂಡ ರೆಡಿ ಆಗಬೇಕಿತ್ತು. ಸೊ ಹಂಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಿದ್ವಿ. ಸೊ ರೆಡಿ ಆಗಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಅಲ್ಲಿಂದ ನಾವು ಹೊಲದ ಹತ್ರ ಹೊರಟ್ವಿ. ಯಾಕಂದರೆ ಹೊಲದ ಹತ್ರನೇ ಮನೆ ಇದ್ದಿದ್ದು. ಸೊ ಅಲ್ಲೇ ಪೂಜೆ ಇದ್ದಿದ್ದು ಇವತ್ತು. ಸೊ ಹಾಗಾಗಿ ಎಲ್ಲರೂ ಹೊರಟ್ವಿ. ಸೊ ಅಲ್ಲಿಗೆ ನಾವು ಹೋಗೋಷ್ಟರಲ್ಲಿ 500 ಕೂಡ ಬಂದಿದ್ದರು. ಸೊ ಅಲ್ಲಿಗೆ ಹೋಗಿ ಹೊಸ್ಲೆಲ್ಲ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡ್ವಿ. ಸೊ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಅಲ್ಲಿನವರು ಅವರಿಗೆ ಪೂಜೆಗೆ ಏನೇನು ಬೇಕು, ಹೋಮ ಮಾಡೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಇಲ್ಲಿ ಗಂಗೆ ಪೂಜೆಗೆ ಏನೇನು ಬೇಕು ಅಂತ ಎಲ್ಲ ಐನವ್ರ ಹತ್ರ ಕೇಳಿಕೊಂಡು ತಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ. ಸೊ ಮೊದಲಿಗೆ ಗಂಗೆನ ತೊಗೊಬಂದು ಪೂಜೆ ಮಾಡಬೇಕಿತ್ತು ಅಲ್ವಾ. ಸೊ ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಗಂಗೆ ಕೂಡ ತೊಗೊಂಬಂದು ಪೂಜೆ ಮಾಡಿ ಮನೆಗೆ ನೀರು ಕೂಡ ಹೊಸ ನೀರು ಕೂಡ ತೊಗೊಬಂದಿದ್ದಾಯಿತು. ಸೊ ಅದೆಲ್ಲ ಆದಮೇಲೆ ಪೂಜೆಗೆ ರೆಡಿ ಮಾಡಿಟ್ಟಾದಮೇಲೆ ನಮ್ಮನ್ನು ಪೂಜೆಗೆ ಕೂಡ ಕೂರಿಸಿದ್ರು. ಸೊ ಮೊದಲಿಗೆ ಗಣೇಶನಿಗೆ ಪೂಜೆ ಮಾಡಬೇಕಿತ್ತು, ವಿಘ್ನ ವಿನಾಶಕಂಗೆ. ಸೊ ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನವಗ್ರಹಗಳನ್ನ ಪೂಜೆ ಕೂಡ ಮುಗಿಸ್ಕೊಂಡು ಸೊ ಅದೆಲ್ಲ ಆದಮೇಲೆ ಲಾಸ್ಟ್ನಲ್ಲಿ ಹೋಮಕ್ಕೆ ಅಂತ ಕೂರಿಸಿದ್ರು. ಸೊ ಹೋಮ ಕೂಡ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಪೂರ್ಣಾಹುತಿ ಕೂಡ ಅರ್ಪಣೆ ಮಾಡಿದ್ದಾಯಿತು. ಸೊ ಅದೆಲ್ಲ ಆದಮೇಲೆ ಕೆಂಪನ್ನು ಮಾಡಿಸಿ ದೃಷ್ಟಿ ಕೂಡ ತೆಗೆಸಿದ್ರು. ಸೊ ದೃಷ್ಟಿಯೆಲ್ಲ ತೆಗೆಸಿದ್ದಾದಮೇಲೆ ಲಾಸ್ಟ್ನಲ್ಲಿ ಕುಂಬಳಕಾಯಿನ ಓಡಿಸ್ಬೇಕಿತ್ತು. ಸೊ ಅದನ್ನು ಆದಮೇಲೆ ಲಾಸ್ಟ್ನಲ್ಲಿ ಕುಂಬಳಕಾಯಿ ಹೊಡೆದಿದ್ದಂಥ ಅದಕ್ಕೆ ಹಾಕಿದಂಥ ಕುಂಕುಮದಲ್ಲೇ ಕೈಗೆಲ್ಲ ಹಚ್ಕೊಂಡು ಮನೆ ಬಾಗಿಲಲ್ಲಿ ಆ ಕಡೆ ಮತ್ತು ಈ ಕಡೆ ಕೈ ಹಸ್ತಾನ ಅಂಟಿಸ್ತಾಯಿದ್ರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಇವತ್ತಿನ ಪೂಜೆ ತುಂಬಾ ಚೆನ್ನಾಗಿತ್ತು, ಸಿಂಪಲ್ಲಾಗಿ ಯೂನಿಕಾಗಿ ಚೆನ್ನಾಗಾಯಿತು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಕಂಪ್ಲೀಟಾಗಿ ವಿಡಿಯೋನ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ.